ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಬರ್ತಾ ಇದೆ. ಒಂದು ರೀತಿಯಾಗಿರುವಂತಹ ನೆಮ್ಮದಿಯ ಜೀವನ ನಮ್ದಾಗಬೇಕು, ಅಥವಾ ನಮ್ಮ ಕೆಲಸ ಕಡೆಗಳಲ್ಲಿ ಅಡೆತಡೆಗಳಾಗ್ತಾ ಇರೋದ್ರಿಂದ ನಾನು ಹೊರಗಡೆ ಬರಬೇಕು ಶೀಘ್ರವಾಗಿ ಅಂತಂದ್ರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲ ಒಂದು ಸಮಸ್ಯೆಗಳಿಂದ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ತಪ್ಪುಗಳು, ಸರಿಗಳು ಪ್ರತಿಯೊಂದು ಕೂಡ ಆಗ್ತಾ ಇರುತ್ತೆ ದಿನನಿತ್ಯ ಜೀವನದಲ್ಲಿ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪುಗಳು, ಪಾಪಗಳನ್ನ ತೊಳೆದುಕೊಳ್ಬೇಕು, ಪುಣ್ಯ ಪ್ರಾಪ್ತಿ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ರೆಮಿಡಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು? ಪಾಪ ಕಾರ್ಯಗಳಿಂದ ಮುಕ್ತಿ. ಹೌದು, ಪುಣ್ಯ ಪ್ರಾಪ್ತಿ ಆಗಬೇಕು. ಪಾಪ ಕಾರ್ಯಗಳ ಮುಕ್ತಿಯನ್ನು ಹೊಂದಿ ಬಹುಶಃ ನಿಮ್ಮ ಭವಿಷ್ಯತ್ತನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಮಂತ್ರ ಹೇಳ್ತಾನೆ. ಅಂತಹ ಮಂತ್ರ ಈ ಗ್ರಂಥಗಳಲ್ಲಿ ಇರೋವಂಥದ್ದು. ಒಂದು 55 ದಿನ ಅದನ್ನೇನಾದರೂ ನೀವು ಪಠಿಸ್ತಾ ಸಿದ್ಧಿ ಮಾಡ್ಕೊಳ್ತೀನಿ ಅಂತಂದರೆ ಒಂದು ಅಷ್ಟನ್ನು ಬಹುಶಃ 1 ಲಕ್ಷ ತನಕ ಸಿದ್ಧಿ ಆಗುತ್ತೆ ಅಂತಂದರೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನ ತೊಳೆದುಕೊಳ್ತಾ ನೀವು ಒಂದು ತಾಮ್ರದ ತಗಡಿನಲ್ಲಿ ಅಥವಾ ಒಂದು ವಿಳೆದೆನಲ್ಲಿ ಕರೆಕ್ಟಾಗಿ ನಾನು ಕುಂಕುಮವನ್ನು ಕಲಿಸ್ಕೊಳ್ತಾ, ಅರಿಶಿನ ಕುಂಕುಮ ಎರಡನ್ನು ಕೂಡ ಕಲಿಸ್ಕೊಳ್ತಾ ಒಂದು ಪೇಸ್ಟ್ ರೀತಿಯಲ್ಲಿ ನಾನು ಹೇಳುವಂಥ ಸಂಖ್ಯೆಗಳಿಗೆ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ಅಂತಹ ಸಂಖ್ಯೆಗಳು ಬರೀತಾ ಅದನ್ನು ಇಟ್ಟುಕೊಳ್ತಾ ಪ್ರತಿನಿತ್ಯ ನಾನು ಪಠಿಸ್ತೀನಿ ಅನ್ನೋದೇ. ಆದರೆ ಈಗ ನಿಮ್ಮ ಅಕ್ಷಯ ವೃಕ್ಷಗಳು ಕೂಡ ಅಂತಹದ್ದೇ ಹಾಕಿರೋದು. ಅಂತಹ ಅಕ್ಷಯ ವೃಕ್ಷವನ್ನು ಮುಟ್ಟಿ ಸ್ಪರ್ಶ ಮಾಡಿದ್ರೇ ಬಹುಶಃ ನೀವು ತಿರುಪತಿ ಶ್ರೀನಿವಾಸನ ಪಾದವನ್ನು ಸ್ಪರ್ಶ ಮಾಡಿದ ಹಾಗೇನೆ, ಬಹುಶಃ ನಿಮ್ಮ ಮನೆ ದೇವರ ಸ್ಪರ್ಶ ಮಾಡಿದ ಹಾಗೆ. ಯಾಕಂದರೆ ಅಲ್ಲಿ ಪ್ರತಿನಿತ್ಯ ನಮಗೆ ಬೆಳಕು ಕೊಡ್ತಕ್ಕಂತಹ ಸೂರ್ಯನಾರಾಯಣ, ಅಂತಹ ಸೂರ್ಯನಾರಾಯಣಗೆ ಉಪಾಸನೆ ಮಾಡ್ತಕ್ಕಂತಹ ಮಂತ್ರಗಳ ಬೀಜಾಕ್ಷರಗಳ ಕ್ರೋಢೀಕರಿಸಿರ್ತಕ್ಕಂಥದ್ದು ಆ ಒಂದು ಅಕ್ಷಯ ವೃಕ್ಷ. ಇನ್ನು ಮಹಾಗಣಪತಿಗೆ ಸಂಬಂಧಪಡ್ತಕ್ಕಂತಹದ್ದು ಸಿದ್ಧಿ ಮಂತ್ರಗಳು ಅದರಲ್ಲಿ ಇರ್ತಕ್ಕಂಥದ್ದು ಒಂದು. ಅದನ್ನೇ ನಿಮಗೊಂದು ಎಕ್ಸಾಂಪಲ್ ಇವತ್ತು ನಾನು ನಿಮಗೆ ಕೊಡ್ತೇನೆ. ಯಾವುದು? ಈ ಮಗು ಕೇಳಿದ ಹಾಗೆಯೇ ಸಕಲ ಪಾಪಗಳು ಬಿಡುಗಡೆ ಆಗಿ ಉತ್ತಮ ಭವಿಷ್ಯಕ್ಕಾಗಿ 8, 15, 2, 8, 7, 3, 12, 11, 14, 9, 9, 1, 4, 6, 10, 13 ಇವು ಕರೆಕ್ಟಾಗಿ ಚತುರಶ್ರವಾಗಿ ಹೀಗೆ 4 ಲೈನು ಹೀಗೆ 4 ಲೈನು ಮಾಡ್ಕೊಳ್ತೀನಿ ಅಂತಂದರೆ ಓಂ ಅಂದರೆ ವಿಶೇಷವಾಗಿ ಇದಕ್ಕೊಂದು ಮಂತ್ರವನ್ನು ಕೊಟ್ಟಿರ್ತೇನೆ. ಒಂದು ದಿನಕ್ಕೆ 1,000 ನೀವು ಈಜಾಗಿ ಜಪಿಸಲಿಕ್ಕೆ ಸಾಧ್ಯ ಇದೆ. ಏನೂ ಮಾಡದೆ ಹೇಗೆ ನಾವು ಈಗ ಮನೆಯಲ್ಲಿ ಶುದ್ಧಿ ಆಗಬೇಕಾದ್ರೆ ನೀವು ಕಸ ತೆಗಿಬೇಕಲ್ಲ, ಒರೆಸ್ಬೇಕಲ್ಲ, ಶುದ್ಧಿ ಆಗ್ತಕ್ಕಂಥದ್ದು. ಹಾಗೆಯೇ ನಿಮ್ಮ ಚಿತ್ತ ಶುದ್ಧಿ ಇಟ್ಕೊಳ್ಬೇಕಾದರೆ ನಮ್ಮ ಗಮ್ಯ ಭಗವಂತನ ಪಾದದ ಕಡೆ ಹೋಗ್ತಕ್ಕಂಥದ್ದಕ್ಕಾಗಿ 1,000 ಬಾರಿ ನೀವು ಈ ಮಂತ್ರವನ್ನು ಪಠಿಸ್ತಕ್ಕಂಥದ್ದು. ಹ್ರೀಂ ಶ್ರೀಂ ಕ್ಲೀಂ ನಿಮಗೆ ನಾನು ತೋರಿಸ್ತೇನೆ. ಸ್ಕ್ರೀನ್ ಮೇಲೂ ಕೂಡ ಆಗ್ತಾರೆ. ಇದನ್ನು ನೀವು ನಿಧಾನಕ್ಕೆ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅದರ ಪ್ರಕಾರ ಒಂದು ವಿಳೆದೆಲೆ ಮೇಲೆ ಅದನ್ನು ನೀವು ಬರೆಯಬಹುದು. ಅದರಲ್ಲಿ ಬೀಜಾಕ್ಷರಗಳಿದೆ, ಅದನ್ನು ಹಾಗೆ ನಾನು ನಿಮಗೆ ಕೊಡ್ತೇನೆ. ಆ ಪದ್ಧತಿಯಲ್ಲಿ ನೀವೇ ಮಾಡಿಕೊಳ್ತಾ ಸಿದ್ಧಿಸ್ಕೊಳ್ತೀರಿ. ಯಾವ ಜನ್ಮದ್ದೋ ಈ ಜನ್ಮದ್ದೋ ಪಾಪಗಳನ್ನು ದಹಿಸಲ್ಪಡ್ತಕ್ಕಂತಹದ್ದು ನಿಮ್ಮ ಬದುಕಿನ ಭವಿಷ್ಯವನ್ನು ನೀವು ಬಹುಶಃ ನಿಮ್ಮ ಬದುಕಿಗೆ ನೀವೇ ಭವಿಷ್ಯದ ಬ್ರಹ್ಮರಾಗಿರ್ತೀರಿ. ಅಂತಹ ಅಭಿವೃದ್ಧಿ ಪಥದಲ್ಲಿ ನೀವು ನಡೀತೀರಿ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ನೀವು ಕೊಡುವಂಥ ಪರಿಹಾರಗಳಾಗಿರಬಹುದು, ನಮಗೆ ಹೇಳುವಂಥ ರೆಮಿಡೀಸು ಎಲ್ಲವೂ ಸರಳವಾದ ರೀತಿಯಲ್ಲೇ ಇರುತ್ತೆ. ಸಮಸ್ಯೆ ಇದ್ದವರು ಇನ್ನಷ್ಟು ಹಣ ಖರ್ಚು ಮಾಡಿ ಈ ರೀತಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕಿಂತ ಈ ರೀತಿ ಸರಳವಾಗಿರುವಂಥ ಪರಿಹಾರಗಳಲ್ಲೇ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ ಅಂದರೆ ಇದಕ್ಕಿಂತ ಖುಷಿಯಾಗಿರುವಂಥದ್ದು ವಿಚಾರ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರುಗಳು ಕೊಟ್ಟಿರುವಂಥ ಈ ರೆಮಿಡಿಯನ್ನು ನೀವು ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.